ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ಸ್ವಾಮಿ. ಗುರುಜಿ, ನಮ್ದು ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕು ಹತ್ತರಗ ಗುರುಜಿ. ಓಹೋ, ನಮಸ್ಕಾರ. ನಿಮ್ಮ ಧ್ವನಿ ಗೊತ್ತಾಯಿತು. ಮೊನ್ನೆ ಬಂದಿದ್ರಲ್ಲ ನೀವು. ಹೌದು ಗುರುಜಿ, ಬಂದಿದ್ದೇವೆ ಗುರುಜಿ. ತಮ್ಮದು ನಾವು ಫೋನ್ ಟ್ರ್ಯಾಕ್ ಮಾಡ್ಕೊಂಡು ತಮ್ಮಲ್ಲಿ ದರ್ಶನಕ್ಕೆ ಬಂದಿದ್ದೇವೆ ಗುರುಜಿ. ಅಲ್ಲ ಸ್ವಾಮಿ, ತಮ್ಮಲ್ಲಿ ಒಂದು ಬಂದು ವಿಚಾರದಲ್ಲಿ ನನಗೆ ಏನಿಲ್ಲ, ನಿಮ್ಮ ಧ್ವನಿ ಕೇಳ್ತಲೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಹೌದು. ಆ ಜಾಗದಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ, ನಾನು ಅದೇ ಹೌದು. ದೇವಸ್ಥಾನದಲ್ಲಿ ಇದ್ದೀನಿ ಅಂತಲೂ ಗೊತ್ತಿಲ್ಲ, ಯಾರಿಗೂ ವಿಡಿಯೋ ಕೂಡ ಮಾಡಿಲ್ಲ. ಆದರೆ ಬೆಳಗ್ಗೆ ನೀವು ಹೆಂಗ್ ಬಂದ್ರಿ, ನಾನು ಅದೇ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? ಗುರುಜಿ, ನಾವು ತಮ್ಮದು ನಾವು ನೈಟು ತಮ್ಮದೊಂದು ನಮ್ಮದು ಸಂಬಂಧಿಕರೊಬ್ಬರು ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ. ನಾವು ತಮ್ಮ ನಂಬರ್ ಟ್ರ್ಯಾಕ್ ಮಾಡಿದೆವು. ಟ್ರ್ಯಾಕ್ ಮಾಡಿ ತಾವು ಅಲ್ಲಿ ಇದ್ದೀರ ಅನ್ನೋದು ತಮಗೆ ಇದು ಲೊಕೇಶನ್ ಮ್ಯಾಗ ಬಂದೆವು ಗುರುಜಿ. ಬಂದಲ್ಲಿ ಕೇಳಿದೆವು, ಇಲ್ಲ ಒಬ್ರು ಗುರುಜಿ ಬಂದಲ್ಲಿ ಗುಡಿಯಲ್ಲಿ ನೀರಿನ ಟ್ಯಾಕಿ ಹತ್ರ ಮಕ್ಕೊಂಡಾರ ನೋಡ್ರಿ ಅಂತಂದು. ನಾವು ಬಂದು ತಮ್ಮಲ್ಲಿ ಕೌಲ್ ಮುಡ್ಕೋತ ಕೂತೇವೆ ಗುರುಜಿ. ತಾವು 7 ಗಂಟೆಗೆ ಎದ್ರಿ. ಎದ್ದು ತಮಗೆ ನಾವು ದರ್ಶನ ತೊಗೊಂಡೆವು. ತಮ್ಮಲ್ಲಿ ದರ್ಶನ ತೊಗೊಂಡು ನಾವು ಒಂದು 15ರಿಂದ 20 ಕಿಲೋಮೀಟ್ರ್ ತಮ್ಮಲ್ಲಿದ್ದು ಬಂದಿದ್ದೆವು. ತಾವು ನಮ್ಮ ಮಗನ ವಿಷಯ ಕೇಳಿದೆವು. ನನ್ನ ಮಗ PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯಕತ್ತಾನ. ಮುಂದೆ ನಮ್ಮ ಮಗಂದು ಕೇಳಿದ್ರಿ 90 ಮ್ಯಾಗ ಆಗುತ್ತೆ ಹೋಗು ಅಂತ ಹೇಳಿದೆ ನಾನು, ಮಗಂದು ಎಕ್ಸಾಮ್ ಅಂದ್ರಿ 90 ಮ್ಯಾಗ ಆಗ್ತದೆ ಹೋಗಪ್ಪ, ಏನು ಚಿಂತಿಸಬೇಡ, ಹೋಗು ನೀನು. ನನ್ನ ಆಸ್ತಿ ಸೇಲ್ ಮಾಡಬೇಕು ಮಾಡಿ ಗುರುಜಿ. ನನಗೆ ಸ್ವಲ್ಪ ಭಾಳ ಇದು ಆಗಿ ಸಾಲ ಆಗೈತಿ. ತೋಟದಲ್ಲಿ ಖರ್ಚು ಮಾಡಿ ಹುಡುಗರು ಶಿಕ್ಷಣ ಕಲಿಸಿ ಸಾಲ ಆಗ್ಯದ ಗುರುಜಿ. ನಾನು ಜಮೀನು ಸೇಲ್ ಮಾಡ್ತೀನಿ ಗುರುಜಿ. ಮಾಡ್ಲ್ಯಾ, ಇನ್ನು ಇದೇ ಜಮೀನ್ದಾಗ ಬೆಳೀತದ ಕೇಳ್ದ. ನೀವು ನನಗೆ ಧೈರ್ಯ ಕೊಟ್ರಿ, ಇಲ್ಲ ಇದೇ ವರ್ಷದಲ್ಲಿ ನಿನ್ನ ದಾಳಿಂಬರಿ ಲಿಂಗ ನಿಂದು ಸೇಲ್ ಮಾಡಬೇಡ, ಇದೇ ದಾಳಿಂಬರಿ ಮ್ಯಾಗ ನಿನ್ನ ಜಮೀನು ಮಾರಾಟ ಮಾಡಬೇಡ, ಇದ್ರಿಗೆ ಸಾಲ ಮೂಡ್ತೈತಿ, ಜಮೀನ ಸಾಲ ಮೂಡ್ತೈತಿ, ಈ ಜಮೀನು ತೆಗಿಬೇಡ ಅಂತ ಹೇಳಿದ್ರಿ. ಅಲ್ಲಿಂದ ಏನದ, ನನಗೆ ನನ್ನ ಮಗನ ಸ್ಕೋರ್ ಕೇಳಿದೆ. ಇಲ್ಲ 90 ಮ್ಯಾಗ ಆಗ್ತದೆ, ಹೋಗಿ ಚಿಂತಿಸಬೇಡ ಹೋಗಂದ್ರಿ. ನಿಮ್ಮ ತಮ್ಮಲ್ಲಿ ಒಂದು 15ರಿಂದ 20 ಕಿಲೋಮೀಟ್ರ್ ದಾಟಿದೆವು. ನನ್ನ ಮಗ ಫೋನ್ ಮಾಡ್ತು, ಇಲ್ಲಪ್ಪ ನಾನು PUC ಸೆಕೆಂಡ್ ಇಯರ್ ಸೈನ್ಸ್ 92% ತೊಗೊಂಡಿನಿ ಪಪ್ಪ ಅಂತೇಳಿ ಫೋನ್ ಮಾಡ್ತೀರಿ ಪಾರ. ತಾವು ಹೇಳಿದ್ರಿ 90 ಮ್ಯಾಗ ಆಗ್ತದೆ, ನನಗೆ ಧೈರ್ಯ ಕೊಟ್ರಿ. ಹಾಂ 90 ಮೇಲೆ ಆಗುತ್ತೆ ಅಂದೆ, ಆದ್ರೆ ಈಗ 92 ಆಯ್ತು ಅಂತ ಹೇಳ್ತಾ ಇದ್ದೀರಾ? ಹೌದು ರೀ ಗುರುಜಿ, 92 ಆಗಿದೆ ಗುರುಜಿ. ಹೌದಾ? ರಾಯರ ಮಂದಿ ನೋಡಿದಿರಲ್ಲ? ರಾಯರ್ದು ತಮ್ಮ ಸತ್ಯ ಐತ್ರಿ ಗುರುಜಿ. ರಾಯರ್ದು ಸತ್ಯ ಐತಿ. ತಾವು ತಮ್ಮ ನಮ್ಗೆ ರಾಯರ ಬಗ್ಗೆ ಎಲ್ಲ ನಮ್ಗೆ ಪೂಜೆ ಹೇಳಿಕೊಟ್ರಿ. ಒಂದೇ ಪೂಜೆಯಲ್ಲಿ ಎಲ್ಲ ನಮ್ಮದು ಕೆಲಸಗಳು ನಾವು ಏನು ಅನ್ಕೊಂಡೇವು ಅದು ರಾಯರ ಇದರಿಂದ ನಮ್ಮ ಕೆಲಸಗಳು ಆಗ್ಲಕತ್ತಾವ ಗುರುಜಿ. ಎಲ್ಲ ಆಗ್ತಾ ಇದಾವ ಹಾಗೆ ಆಗುತ್ತೆ ನಿಮ್ದು ಕೆಲಸ ಅನ್ಕೊಂಡಿದ್ದೀರಾ. ನಿಮ್ಮ ಕೆಲಸ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ನೀವು ಅಲ್ಲಿಂದ ನನ್ನನ್ನು ಹುಡುಕೊಂಡು ಬಂದಿದ್ದೀರಾ. ಎಷ್ಟು ಕಿಲೋಮೀಟರ್ ಬಂದಿದ್ದೀರಾ ಗುರುಜಿ? ಇಲ್ಲಿಂದ ಒಂದು 300 ಕಿಲೋಮೀಟರ್ ಬಂದೇವು ಗುರುಜಿ ತಮ್ಮಲ್ಲಿ. ಅಲ್ಲ 300 ಹೋಗುದು 300 700 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಆಗೈತಿ ನೋಡಿ ಗುರುಜಿ. ಅಲ್ಲ 700 ಕಿಲೋಮೀಟರ್ ಬಾಡಿಗೆ ಕಾರ್ ಮಾಡ್ಕೊಂಡ್ ಬಂದಿದ್ದೀರೇನು? ಬಾಡಿಗೆ ಕಾರ್ ಮಾಡ್ಕೊಂಡ್ ಬಂದೇವು ಗುರುಜಿ. ಅಲ್ಲ ಬಾಡಿಗೆ ಕಾರ್ ಮಾಡ್ಕೊಂಡು ಬಂದು 700 ಕಿಲೋಮೀಟರ್ ನಾನು ಸಿಗ್ತೀನೋ ಇಲ್ಲ ಅನ್ನೋದು ಗ್ಯಾರಂಟಿನೂ ಇಲ್ಲ ನಿಮಗೆ. ಇಲ್ಲ ಗುರುಜಿ, ನೀವು ಸಿಗ್ತಿರ್ಲ ಅನ್ನೋದು ನಮಗೆ ಏನೂ ಗ್ಯಾರಂಟಿ ಇಲ್ಲ. ರಾಯರ ಅನುಗ್ರಹದಿಂದ ತಾವು ಸಿಕ್ಕ್ರಿ ಗುರುಜಿ. ನೀವು ನಮ್ಮ ಫೋನಲ್ಲಿ ಟ್ರ್ಯಾಕ್ ಇಲ್ಲ, ನೀವು ರಾಯರ ಅನುಗ್ರಹ ಇದ್ರೆ ಸಿಗ್ತೀನಿ, ಇಲ್ಲಿಕಂದ್ರೆ ನಾನು ನಿಮಗೆ ಸಿಗುದಿಲ್ಲ ಅಂದ್ರಿ. ರಾಯರ ಅನುಗ್ರಹದಿಂದ ತಾವು ಗುರುಜಿ ಸಿಕ್ಕ್ರಿ ಗುರುಜಿ ನಮಗೆ. ನಾನು ಒಂದು ಮಾತು ಹೇಳಿದ್ದೆ ನಿಮಗೆ, ರಾಯರ ಅನುಗ್ರಹ ಇದ್ರೆ ನಾನು ಖಂಡಿತ ಸಿಗ್ತೀನಿ. ಹೌದು ಗುರುಜಿ. ಇಲ್ಲ ಅಂದ್ರೆ ನಾನು ಸಿಗಲ್ಲ ಅಂತ ಹೇಳಿದೆ. ಅದನ್ನು ನೋಡಿ ಅವತ್ತಿನ ದಿನದಲ್ಲಿ ನಾನು ಎದ್ದೇಳೋಕ್ಕಿಂತ ಮುಂಚಿತವಾಗೇ ನೀವು ಬಂದು ಅಲ್ಲಿ ರೆಡಿಯಾಗಿ ಕುತ್ಕೊಂಡು ಕಾಯ್ತಾ ಇದ್ರಲ್ಲ ಸ್ವಾಮಿ, ಇದು ಎಂತ? ಹ್ಞೂ ಗುರುಜಿ, ನಮಗೆ ರಾಯರನ್ನೇ ನಮಗೆ ಸತ್ತ ಬೆಟ್ಟ ಆದಂಗೆ ಐತ್ರಿ ಗುರುಜಿ ತಮ್ಮಲ್ಲಿ ಬಂದು ನಾವು. ಭಾಳ ನಾನು ಒಬ್ಬ ಹಾರ್ಟ್ ಪೇಷಂಟ್ ಗುರುಜಿ. ತಮ್ಮ ಮುಖನ ನೋಡ್ತೀನಿ ಇಲ್ಲೋ ಅನ್ನಂಗೆ ಆಯ್ತು ಗುರುಜಿ ನನಗೆ. ನಾನು ಕಣ್ಣ ನೀರು ತೆಗೆದು ತಮ್ಮಲ್ಲಿ ಬಂದಿನಿ ಗುರುಜಿ. ನಾನು ಸಂಘಗಳು ತಮ್ಮ ಮುಂದೆ ಹೇಳ್ದ, ತಮ್ಮ ನನಗೆ ಧೈರ್ಯ ಕೊಟ್ರಿ. ಆ ಧೈರ್ಯ ಪ್ರಕಾರ ನನ್ನ ಎಲ್ಲ ಕಾರ್ಯಗಳು ನಡೆಯಕತ್ತಾವ ರಾಯರ ಇದ್ರದಿಂದ. ನಾನು ಆಯ್ತು, ಇನ್ನು ಮುಂದೆ ಹೇಳ್ತಾ ಇದ್ದೀನಿ ಸ್ವಾಮಿ, ಇನ್ನು ಮುಂದೆ ಹೇಳ್ತಾ ಇದ್ದೀನಿ, ಆಗ್ತದೆ. ಇನ್ನು ಮುಂದೆ ನಿನ್ನ ಕೆಲಸ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ನೀನು 700 ಕಿಲೋಮೀಟ್ರು ನನ್ನನ್ನು ಹುಡಿಕೊಂಡು ಬಂದಿದೆಯಾ. ನೀನು 700 ಕಿಲೋಮೀಟರ್ ನನ್ನನ್ನು ಹುಡಿಕೊಂಡು ಬಂದಂಥ ಜಾಗದಲ್ಲಿ ನಾನು ಅವ್ರ ಪಾದವನ್ನು ಹಿಡಿದಿದ್ದೀನಿ. ಅವ್ರು ಬಿಡುವುದಿಲ್ಲ. ನಾನು ಅಲ್ಲಿ ಬಂದಂಥ ಬೇರೆ ಯಾರೂ ಅಲ್ಲ, ಅದು ನನ್ನ ತಂದೆನೇ ಅಥವಾ ನನ್ನ ಅಣ್ಣನೋ ಅಥವಾ ಏನೋ ನನಗೆ ಸಂಬಂಧಿಕರು, ಅವ್ರಿಗೆಲ್ಲರಿಗೂ ಅನುಗ್ರಹ ಆಗಬೇಕು. ನನ್ನನ್ನು ಯಾರು ಹುಡಿಕೊಂಡು ಬಂದಿದ್ದಾರೆ, ಅವ್ರು ನನ್ನನ್ನು ಹುಡಿಕೊಂಡು ಬಂದಿಲ್ಲ, ರಾಯರ್ನ ಹುಡಿಕೊಂಡು ಬಂದವರೇ. ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ಆದರೆ ಬೆತ್ತ ಇದೆ ನೋಡಿ, ಬೆತ್ತದಲ್ಲೇ ಗುರು ರಾಘವೇಂದ್ರ ಸ್ವಾಮಿಯವರು ಮೂಡಿ ಬಂದಿದ್ದಾರೆ. ಅದಕ್ಕೆ
ರಾಯರ ಅನುಗ್ರಹದಿಂದ ಎಲ್ಲಾನು ನಮ್ಮ ಕಾರ್ಯಗಳು ಮುಂದೆ ಸಾಗಾಕತ್ತಾವ ಗುರುಜಿ. ನಮ್ಮ ಏನು ನಾವು ಅನ್ಕೊಂಡೇವ ಎಲ್ಲ ಆಗಾಕತ್ತೈತಿ. ನೀವು ಸೈಟ್ ಜಮೀನು ನನ್ನ ಆಸ್ತಿ ಎಲ್ಲ ಸೇಲ್ ಮಾಡ್ಲಾ ಅಂತ ಕೇಳಿದ್ರಿ, ನಾನು ಮಾಡಬೇಡ ಅಂತ ಒಂದು ಮಾತು ಹೇಳಿದೀನಿ. ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನಿಮ್ದು ಯಾವ ಆಸ್ತಿನೂ ಸೇಲ್ ಮಾಡಬೇಡಿ. ನೀವು 1 ವರ್ಷ ಟೈಮ್ ತಗೊಳ್ಳಿ. ನಿಮ್ಗೆ ಇರೋದು ಇನ್ನೂ 3 ವರ್ಷ ಅವಕಾಶ ಇದೆ. ಆ 3 ವರ್ಷದೊಳಗಡೆ 1 ವರ್ಷದ ಒಳಗಡೆನೆ ನಿಮ್ದು ಸಾಲ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅತಿ ದೊಡ್ಡ ಪವಾಡ ಆಗುತ್ತೆ ನಿಮ್ದ್ರಲ್ಲಿ. ಹ್ಞೂ ಗುರುಜಿ. ನಾವು 9 ಪೂಜೆ ಹೇಳಿಕೊಟ್ಟಿರೋ ಪೂಜೆ 9 ಒಂದು ಐತಿ, ಇನ್ನು 8 ಪೂಜೆ ಮಾಡ್ಬೇಕು. ಹೌದೌದು, 9 ವಾರದ ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಬರೀ 1 ವಾರ ಮಾತ್ರ ಆಗಿದೆ. ರಾಯರ ಅನುಗ್ರಹದಿಂದ ಎಲ್ಲಾ ಕೆಲಸಗಳು ಆಗ್ಲಕತ್ತಾವ. ಮನಿ ಒಳಗೆ ಶಾಂತಿ, ನೆಮ್ಮದಿ, ಎಲ್ಲಾ ಸುಖ ಸಂತೋಷ ಕೊಡಕತ್ತೈತಿ ಗುರುಜಿ. ಅದು ನೀವು ಜಾಗದ ಮಣ್ಣು ತಂದು ಕೊಟ್ಟಾಗ ನಾನು ಮಣ್ಣು ಒಂದು ಕೊಟ್ಟಿದ್ದಿಲ್ಲ, ಮಂತ್ರಿಸಿ ಕೊಟ್ಟಿದ್ದಿಲ್ಲ. ಹ್ಞೂ ಗುರುಜಿ, ಮಂತ್ರಿಸಿ ಕೊಟ್ಟಿರಿ ಗುರುಜಿ. ರಾಯರ್ ಫೋಟೋ ಮುಂದಿಟ್ಟು ನಾವು ಅದನ್ನ ನೀವು ಏನ್ ಮಾಡ್ಬೇಕು ಗೊತ್ತಾ, ಅದನ್ನ ಅಲ್ಲಿ ಹೋಗಿ ಜಾಗಕ್ಕೆ ಹಾಕ್ಬೇಕು. ನೀವು ನೆನಪಿರ್ಲಿ. ಹೌದು ಗುರುಜಿ. ನೀವು ಮನೆ ಕಟ್ಟೋದಿದ್ರೆ ಮನೆ ಕಟ್ಟೋದಕ್ಕೆ ಹಾಕ್ಬೇಕು, ಜಾಗ ಕಟ್ಟೋದಿದ್ರೆ ಜಾಗಕ್ಕೆ ಹಾಕತ್ತೀರಿ ಗುರುಜಿ. ಸೂರ್ಯ ಯಾಕಡೆ ಹೊಂಟಾನ ಪೂರ್ವಕ್ಕೆ ಏನ್ ಹೇಳಿದೀನಿ ನಾನು, ಯಾವ ತರದಲ್ಲಿ ಹೇಳಿದೀನಿ ಆ ತರದಲ್ಲಿ ಮಾಡಿ. 1 ವರ್ಷದೊಳಗಡೆ ನಿಮ್ ಸಾಲ ತೀರ್ ಹೋಗ್ಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ನನಗೆ ಫೋನ್ ಮಾಡ್ತೀರಾ. ನೀವು ನನ್ನ ಸಾಲ ಎಲ್ಲ ಮುಕ್ತಿ ಆಯ್ತು, ನನಗೆಲ್ಲ ಕ್ಲಿಯರ್ ಆಯ್ತು ಅಂತಂದು ನನಗೆ ಕರೆ ಮಾಡ್ತೀರಾ ಸ್ವಾಮಿ ನೀವು. ಆಯ್ತು ಗುರುಜಿ. ಆಯ್ತು. ಇನ್ನೊಂದು ವಿಚಾರದಲ್ಲಿ ಇದೆಲ್ಲ ಆದ್ಮೇಲೆ ನಿಮ್ಮನ್ನ ಬಿಡಲ್ಲ. ನಮ್ದೊಂದು ಡೀಲ್ ಇರುತ್ತೆ, 2 ಹೋಳಿಗೆ 1 ತುಪ್ಪ. ಗುರುಜಿ ತಮ್ಮ ಅನ್ನಗ್ರಹದಿಂದ ನಮ್ಗೆ ಎಲ್ಲ ಐತೆ. ರಾಯರ ಇಲ್ಲತ್ತೀನಿ ಗುರುಜಿ. 2 ಹೋಳಿಗೆ ಕೊಡ್ತೀರಾ ತಾನೇ ನಿಮ್ಮ ಅನುಗ್ರಹದ ಮೇಲೆ? ಹಾ ಗುರುಜಿ. ಹೋಳಿಗೆ ಕೊಡ್ತೀರಾ? ಕೊಡ್ತೇವೆ, ಖಂಡಿತ ಕೊಡ್ತೇವೆ ಗುರುಜಿ. ಮನೇಲಿ ಕೊಡ್ಬೇಕಲ್ಲ, ಅಕ್ಕವ್ರು ಕೊಡ್ಬೇಕಲ್ವಾ? ಖಂಡಿತ ಕೊಡ್ತಾರ ಗುರುಜಿ. ಖಂಡಿತ ಕೊಡ್ತೇವೆ ಗುರುಜಿ, ಖಂಡಿತ ಕೊಡ್ತೇವೆ ಗುರುಜಿ. ಹೋಳಿಗೆ ತುಪ್ಪ ಹಾಕ್ಬೇಕು ನೋಡಿ ಹಾಗಾದ್ರೆ. ಗುರುಜಿ. ಇಲ್ಲ ಸ್ವಾಮಿ, ಖುಷಿ ಆಯ್ತು ನೀವು ಕೊಡ್ತೀನಿ ಅಂತ ಹೇಳ್ತಿದಿರಲ್ಲ, ಆನಂದವಾಗುತ್ತೆ. ಆದ್ರೆ ನಿಮ್ಮ ಮಗನ ವಿಚಾರದಲ್ಲಿ ನಿಮ್ಮ ಮಗನಿಗೆ ಎಷ್ಟಾಗುತ್ತೆ ಅಂತ ಸ್ಕೋರ್ ಅಲ್ಲಿ ಕೇಳಿದಾಗ 90 ಮೇಲೆ ಆಗುತ್ತೆ, ಹೋಗು ಚಿಂತೆ ಮಾಡ್ಬೇಡ ಅಂತ ಹೇಳಿದೆ. ಆದ್ರೆ 92 ಆಯ್ತು ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಅಂತ ಹೇಳ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ. ಯಾಕಂದ್ರೆ ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ನೀವು ಹಿಡ್ದಿರೋದು ರಾಯರ ಪಾದ ಹಿಡ್ದಿದ್ದೀರಾ. ಆದಷ್ಟು ಬೇಗ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವಾಗ ನಾನು ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ, ಆಯ್ತಾ ಸ್ವಾಮಿ? ಇನ್ನ ಯಾಕಂದ್ರೆ ಸಮಯ ನನಗೆ ಜಾಸ್ತಿ ಇಲ್ಲ, ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ನಾನು ಹೊರಡಬೇಕಾಗತ್ತೆ. ಮತ್ತೆ ಏನಾದ್ರು ಸಮಯ ಇದ್ರೆ ನಿಮ್ಗೆ ಏನಾದ್ರು ಮಾತಾಡ್ಬೇಕು ಅಂತ ಅನಿಸ್ತಂದ್ರೆ ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ, ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಲ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಕೇಳ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಸಂಪರ್ಕದಲ್ಲಿ ಸಿಗ್ತೀನಿ ಸ್ವಾಮಿ. ಖಂಡಿತ ಸರ್ ಗುರುಜಿ. ನಾವು ನಮ್ಗೆ ಶಾಶ್ವತ ರಾಯರೇ ನಮಗ ಮಾತಾಡ್ದಂಗ ಆಯ್ತು ಗುರುಜಿ. ರಾಯರೇ ನಮ್ಮ ಮನೆಗೆ ಬಂದಂಗ ಆಯ್ತು ಗುರುಜಿ, ಸ್ಥಳದಲ್ಲಿ ನಮಗೆ ಈಗ. ಶುಭವಾಗ್ಲಿ ಸ್ವಾಮಿ, ಬರ್ತೀನಿ. ನಿಮ್ಮ ಮನೆಗೆ ಬಂದು ಒಂದ್ಸಲ ಊಟ ಮಾಡ್ಕೊಂಡ್ ಬರ್ತೀನಿ. ಬರ್ಬೇಕ್ರಿ ಗುರುಜಿ, ಬರ್ಬೇಕ್ರಿ ಗುರುಜಿ, ಬರ್ಬೇಕ್ರಿ ಗುರುಜಿ. ಅವಾಗ್ಲೇ ನಂಗೆ ಸಮಾಧಾನ ಆಗೋದು. ಊಟ ಮಾಡ್ಕೊಂಡು ಹೋಳಿಗೆ 2 ಹೋಳಿಗೆ ತುಪ್ಪ ತಿಂದ್ರೆ ನಂಗೆ ಸಮಾಧಾನ ಆಗೋದು. ಇಲ್ಲ ಖಂಡಿತ ಕರ್ಸ್ಕೊತೀನಿ ಗುರುಜಿ, ತಮಗೆ ಖಂಡಿತ ಕರ್ಸ್ಕೊತೀನಿ ಗುರುಜಿ ನಾನು. ಆಮೇಲೆ ನೀವು 1 ಹೋಳಿಗೆ ಕೊಟ್ಟು ಸ್ವಲ್ಪ ತುಪ್ಪ ಹಾಕೋಂಗಿಲ್ಲ, 2 ಹೋಳಿಗೆ ಇಲ್ಲ ಗುರುಜಿ, ಇಲ್ಲ ಗುರುಜಿ, ಸಾಕಷ್ಟು ಅಡಿ ತುಂಬಾ ಕೊಡ್ತೀನಿ ಸಾಕು ಗುರುಜಿ. ಒಳ್ಳೇದಾಗ್ಲಿ ಸ್ವಾಮಿ. ಗುರುಜಿ. ಇನ್ನು ನಿಮ್ಮ ಮಕ್ಕಳ ಹೆಸರು ಏನ್ ಹೇಳಿದ್ರಲ್ಲ? ಶಿವಾನಂದ, ದಯಾನಂದ, ವಿವೇಕಾನಂದ. ಓಕೆ, ಇವರಿಗೆ ಮತ್ತೆ ಇವ್ರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ಸ್ವಾಮಿ. ಆಯ್ತು ಸ್ವಾಮಿ, ಮತ್ತೆ ನಾನು ಬಿಡುವಿದ್ದಾಗ ನಿಮ್ಗೆ ಕರೆ ಮಾಡ್ತೀನಿ. ಹೌದು, ಮಾಡ್ರಿ ಗುರುಜಿ, ಮಾಡ್ರಿ ಗುರುಜಿ. ಆಯ್ತು, ಶುಭವಾಗಲಿ. ನಮಸ್ತೆ ಗುರುಜಿ.